ಬಹಳವಾಗಿ ಯಾರು ಯುಗ ಪುರುಷರಿರ್ತಾರೆ, ಯಾರು ಈ ಸಮಾಜದ ಭವಿಷ್ಯತ್ತಿಗೆ ಬಹಳವಾದ ಪ್ರಮುಖವಾದಂಥ ಕೊಡುಗೆಯನ್ನು ಬಿಟ್ಟೋಗಿದ್ದಾರೆ, ಅಂತ ಯುಗ ಪುರುಷರ ಒಂದು ಚರಿತ್ರೆಯನ್ನ ಅಮರವಾಗಿ ಉಳಿಸ್ಬೇಕು. ಇವತ್ತು ವೈಜ್ಞಾನಿಕ ಲೋಕ ಬರ್ತಾ ಇದೆ, ಜನ ಆಗಿಂದಾಗೆ ಮರೆಯತಕ್ಕಂಥ ಪ್ರವೃತ್ತಿ ಜಾಸ್ತಿ ಆಗ್ತಾ ಇದೆ. ಅದಾಗಬಾರದು. ಸರ್ಕಾರದ ವತಿಯಿಂದಲೇ ಅಂಥ ಮಹಾನ್ ಪುರುಷರ ಜೀವನ ಚರಿತ್ರೆಯ ದಿನಾಚರಣೆಗಳನ್ನ ಆಯೋಜನೆ ಮಾಡತಕ್ಕಂಥ ದೃಷ್ಟಿ ಒಂದು ಕಡೆ, ಮತ್ತು ಇವತ್ತಿನ ಆಧುನಿಕವಾಗಿರ್ತಕ್ಕಂಥ ವ್ಯವಸ್ಥೆಯ ಒಳಗಡೆ ಆ ಸಮಾಜದ ಹಿರಿಮೆಯನ್ನ ಕೊಂಡಾಡ್ತಕ್ಕಂಥ ಮಹಾನ್ ಪುರುಷರು ಹಿಂದೆ ಯಾರ್ಯಾರಿದ್ರು, ಯಾರ್ಯಾರು ಯಾವ್ಯಾವ ಸಮಾಜದಲ್ಲಿ ಹುಟ್ಟಿದ್ರು, ಯಾವ್ಯಾವ ಸಮಾಜದಲ್ಲಿ ಹುಟ್ಟಿ ಎಂಥ ಮಹತ್ವಪೂರ್ಣವಾದಂಥ ಕಾರ್ಯಗಳನ್ನ ಈ ಸಮಾಜಕ್ಕೆ ಕೊಡುಗೆಯಾಗಿ ಕೊಟ್ಟು ಹೋಗಿದ್ದಾರೆ ಅನ್ನತಕ್ಕಂಥದ್ದರ ಇತಿಹಾಸ ಉಳಿಬೇಕು ಅಂತಕ್ಕಂಥ ದೃಷ್ಟಿಯಿಂದ ಹಿಂದೆ ಸ್ವಲ್ಪ ಜನ ಮಹಾನ್ ಪುರುಷರ ಜೀವನ ಚರಿತ್ರೆಯ ಜಯಂತಿಗಳು ನಡೀತಾ ಇತ್ತು. ಇದೊಂದ್ಸಾರಿ ದೊಡ್ಡ ಚರ್ಚೆ ಆಯ್ತು ಅಸೆಂಬ್ಲಿನಲ್ಲಿ. ಎದ್ದು ಹೇಳುದು, ಇರ್ಲಿ, ಇವತ್ತಿನ ಮಕ್ಕಳಿಗೆ ಇಂದಿನ ಇತಿಹಾಸ ಗೊತ್ತಾಗೋದಿಲ್ಲ, ಮರೀತಾರೆ, ಪಠ್ಯ ಪುಸ್ತಕದಿಂದಲೂ ತೆಗಿತಾ ಬರ್ತಾ ಇದ್ದಾರೆ. ಯಾಕೆಂದ್ರೆ ಗತಕಾಲದ ಇತಿಹಾಸವನ್ನು ಓದ್ಕೊಂಡು ಕೂತ್ಕೊಂಡು ಏನ್ ಸಿಗುತ್ತೆ? ಇವತ್ತು ವೈಜ್ಞಾನಿಕವಾದಂಥ ಲೋಕಕ್ಕೆ ನಾವು ಹೋಗ್ತಾ ಇದ್ದೀವಿ. ವೈಜ್ಞಾನಿಕವಾದಂಥ ಲೋಕದಲ್ಲಿ ದುಡಿದಂಥವರ ಚರಿತ್ರೆಯನ್ನು ನಾವು ಬಿತ್ತರಿಸಬೇಕು ಹೊರತು ಗತಕಾಲದ ವೈಭವವನ್ನು ಹೊಂದಿರತಕ್ಕಂಥ ಮಹಾನ್ ಪುರುಷರ ಸಾಧನೆಗಳು ಅತಿ ಅಲ್ವೋ ಏನೋ ಅಂತಕ್ಕಂಥ ಜಿಜ್ಞಾಸೆ ಸರ್ಕಾರದಲ್ಲಿ ಬಂದು ಏನ್ ಮಾಡಬೇಕು ಅಂತಕ್ಕಂಥ ತೀರ್ಮಾನಕ್ಕೆ ಬಂದಾಗ ನಾವೆಲ್ಲ ಎದ್ದೇಳಿದು, ಇಲ್ಲ, ಯಾವುದೇ ಸಮಾಜ ಇರಲಿ, ಎಲ್ಲ ಸಮಾಜದಲ್ಲೂ ಯಾರು ಯುಗ ಪುರುಷರಾಗಿ, ಮಹಾನ್ ತ್ಯಾಗಿಗಳಾಗಿ, ಮಹಾನ್ ಪುರುಷರಾಗಿ ಹಿಂದೆ ಯುಗಾಂತರದಲ್ಲಿ ಮತ್ತು ಶತಮಾನಗಳಲ್ಲಿ ಕೆಲಸ ಮಾಡಿದ್ದಾರೆ, ಮುಂದೆ ಮಾಡ್ತಾರೆ ಅಂತ ಅವರ ಚರಿತ್ರೆಗಳನ್ನ ಸರ್ಕಾರದ ವತಿಯಿಂದಲೇ ಜಯಂತಿಯನ್ನು ಮಾಡಬೇಕು ಅಂತಕ್ಕಂಥ ವಿಷಯವನ್ನು ಮಂಡನೆ ಮಾಡಿದೆ ನಾನು. ಆವಾಗ ಒಕ್ಕಲಿಗ ಸಮಾಜದಲ್ಲಿ ಯಾರ ಹೆಸರನ್ನ ಪ್ರಸ್ತಾಪ ಮಾಡಬೇಕು ಅಂತ ಬಂದಾಗ ಕೆಂಪೇಗೌಡರು ಬೆಂಗಳೂರನ್ನ ಕಟ್ಟಿದ್ದಾರೆ. ವಿಶ್ವಮಾನವರಾಗಿ ಕುವೆಂಪು ಅವರ ಜಯಂತಿಯನ್ನ, ಕುವೆಂಪು ಅವರ ಜಯಂತಿ ಅಂದ್ರೆ ನಾನು ಒಪ್ಪೋದಿಲ್ಲ, ವಿಶ್ವಮಾನವರು ಅವರು, ಮಾನವ ಕುಲಕ್ಕೆ, ಈ ಜಗತ್ತಿಗೆ ಅವರು ಆದರ್ಶಗಳನ್ನು ಕೊಟ್ಟಿರ್ತಕ್ಕಂಥ ಯುಗ ಪುರುಷರು ಅವರು. ಅವರ ಹೆಸರಿನಲ್ಲಿ ಜಯಂತಿಯನ್ನು ಮಾಡಬೇಕು. ಒಂದು ಹೆಸರು ಒಂದು ಸಮಾಜಕ್ಕೆ ಆಗದೆ ಇದ್ರು ಎಷ್ಟೆಷ್ಟು ಜನ ಯುಗ ಪುರುಷರು ಹುಟ್ಟಿದ್ದಾರೆ ಆ ಸಮಾಜದಲ್ಲಿ, 2 ಜನ ಇರಲಿ, 3 ಜನ ಇರಲಿ, 4 ಜನ ಇರಲಿ, ಅಂತ ಪುರುಷರ ಜಯಂತಿಗಳನ್ನ ಮಾಡತಕ್ಕಂಥದ್ದು, ಅವರ ಜೀವನ ಚರಿತ್ರೆಯನ್ನ ಅಜರಾಮರವಾಗಿ ಇಡ್ತಕ್ಕಂಥದ್ದು ಈ ಸಮಾಜ, ಇಂದಿನ ಸಮಾಜಕ್ಕೆ ಒಳಿತು ಅಂತಕ್ಕಂಥ ವಿಚಾರವನ್ನು ಪ್ರಸ್ತಾಪ ಮಾಡಿದಾಗ ಒಕ್ಕೊರಳಿನಿಂದ ಎಲ್ಲ ಒಪ್ಕೊಂಡು ಎಲ್ಲ ಸಮಾಜದಲ್ಲಿ ವಿಶ್ವಕರ್ಮ ಜಯಂತಿ ಇರ್ಬೋದು, ಪ್ರತಿಯೊಂದು ಸಮಾಜ ಎಷ್ಟು ಸಮಾಜಗಳು ಈ ಕರ್ನಾಟಕ ರಾಜ್ಯದಲ್ಲಿ ನೆಲೆಸಿದವೆ, ಅಷ್ಟೂ ಸಮಾಜದ ಮಹಾನ್ ಪುರುಷರ ಜೀವನ ಚರಿತ್ರೆಯ ದಿನಾಚರಣೆಗಳನ್ನು ಮಾಡಬೇಕು ಅಂತಕ್ಕಂಥ ನಿರ್ಣಯ ಅವ್ರ ತಾಯಿದ ಪ್ರಕಾರ ನಾವು ಕೇಳ್ತಾ ಇದ್ವಿ. ಬೇಲೂರನ್ನ ಕಟ್ಟಿದ್ರು ಅಂತ ಕೇಳ್ತಾ ಇದ್ವಿ. ಅವರ ಜೀವನ ಚರಿತ್ರೆ ಶಿಲ್ಪಿಗಳಾಗಿ ಅವ್ರು ಮಾಡಿದಂಥ ಮಹಾನ್ ತ್ಯಾಗ, ಅವರೆಲ್ಲ ದೈವ ಸಂಬೋತರು. ಸುಮ್ಮನೆ ಬಂದು ಒಂದು ಕಲ್ಲಿನ ವಿಗ್ರಹದೊಳಗಡೆ ಕಪ್ಪೆ ಇದೆ, ಲೋಪ ಇದೆ ಅಂತಕ್ಕಂಥ ಮಾತನ್ನ ಹೇಳ್ಬೇಕಾದ್ರೆ, ಅಷ್ಟು ಸೂಕ್ಷ್ಮತೆಯ ವಿಚಾರ ಅವ್ರಿಗೆ ಗೊತ್ತಾಗಬೇಕಾದ್ರೆ ಅವರಿಗೆ ದೈವಾಂಶ ಇರುತ್ತೆ. ಆ ದೈವಾಂಶ ಪುರುಷರು ಕೂಡ ಆಗಿರೋದ್ರಿಂದ ಅಂಥವರೆಲ್ಲ ಯಾರ್ಯಾರು ಆ ಸಮಾಜದಲ್ಲಿ ಹುಟ್ಟಿ ಬಾಳ್ತಾ ಇದ್ದಾರೆ, ಅವ್ರು ಬಾಳಿ ಹೋಗಿದ್ದಾರೆ, ಅವರೆಲ್ಲರ ಮುಂದೆ ಕೂಡ ಬಾಳಿ ಅಂತ ಹೆಸರನ್ನು ಗಳಿಸಿದಂಥವ್ರು ಜಯಂತಿಗಳನ್ನ ಮಾಡ್ತಕ್ಕಂಥ ನಿರ್ಣಯ ಆಗಿದೆ. ಮುಂದೆಯೂ ಕೂಡ ಅಂತ ಮಹಾನ್ ತ್ಯಾಗ ಮಾಡಿ ಮಹಾನ್ ಇದನ್ನು ಮಾಡಿದಂಥ ಅವರಿಗೆ ಎಲ್ಲರ ಜಯಂತಿಯನ್ನು ಮಾಡಿದ್ರು. ಈಗ ಬಸವೇಶ್ವರರವರ ಜಯಂತಿಯನ್ನು ಮಾಡ್ತಾ ಇದ್ದಾರೆ. ಈ ರೀತಿ ಯಾರ್ಯಾರು ಈ ಒಳಿತಿಗೋಸ್ಕರ ಶತಮಾನಗಳಲ್ಲಿ ಯುಗಾಂತದಲ್ಲಿ ಶಂಕರಾಚಾರ್ಯರಾಗಿರ್ಬೋದು,
ಈ ರೀತಿ ಎಲ್ಲರ ಜಯಂತಿಗಳನ್ನು ಸರ್ಕಾರನೇ ಸ್ವಂತ ಸರ್ಕಾರದ ಖರ್ಚಿನಿಂದ ಆ ಜಯಂತಿಗಳನ್ನು ಆಚರಣೆ ಮಾಡಬೇಕು ಅಂತಕ್ಕಂಥ ನಿರ್ಣಯವನ್ನು ಮಾಡ್ತಕ್ಕಂಥ ಯಶಸ್ವಿಯಾಗಿದೆ. ಅದನ್ನು ಮಾಡಿಕೊಂಡು ಹೋಗ್ತಕ್ಕಂಥ ನಿಟ್ಟಿನಲ್ಲಿ ನಾವು 34 ಜಯಂತಿಗಳನ್ನು ಆಚರಣೆ ಮಾಡಿದ್ವಿ. ನಾನು ಯಾವುದೇ ಜಯಂತಿಗಳಿಗೆ ತಪ್ಪಿಸ್ಕೊಟ್ರು ಈ ಜಯಂತಿಗಳಿಗೆ ಬರ್ತೇನೆ. ಯಾಕೆ ಅಂದರೆ ಇದು ಆ ಸಮಾಜದ ಏಳಿಗೆಯನ್ನು ಪ್ರಶಂಸನೆ ಮಾಡ್ತಕ್ಕಂಥ ಒಂದು ಒಳ್ಳೆಯ ನಿರ್ಣಯ. ಆ ನಿರ್ಣಯವನ್ನು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿರ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ನಾವು ಪ್ರಶ್ನೆ ಮಾಡ್ತಾ ಹೇಳ್ತಾ, ಆಮೇಲೆ ನಮ್ಮ ಕುಮಾರಣ್ಣ ಒಳ್ಳೆ ಕೆಲಸನ ಮಾಡಿದ್ರು. ಇದನ್ನು ಇಷ್ಟಕ್ಕೆ ಬಿಡಬಾರ್ದು. ಕುಮಾರಣ್ಣ ಒಂದು ದೊಡ್ಡ ಶಾಸಕನಾದೆ ಅಂದ್ರೆ ಸಾರ್ವಜನಿಕ ಎಷ್ಟು ಜನ ಈ ಕ್ಷೇತ್ರದಲ್ಲಿದ್ದಾರೋ ಅವರೆಲ್ಲ ಒಂದು ಅಂತಕ್ಕಂಥ ಭಾವನೆಯಿಂದ ನೋಡ್ಬೇಕಾದ್ದು ನನ್ನ ಕರ್ತವ್ಯ. ಆ ರೀತಿ ಮಾಡ್ತಕ್ಕಂಥ ದೃಷ್ಟಿಯಿಂದ ಹೋಗ್ಬೇಕಾದ್ರೆ